ಸಿಎಂ ಆಯೋಜಿಸಿದ್ದ ಡಿನ್ನರ್ ಪಾರ್ಟಿ ಈಗ ಸಕ್ಸಸ್ ಆಗಿದೆ. ಬೆಳಗಾವಿಯಲ್ಲಿ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಆಯೋಜಿಸಿದ್ದ ಡಿನ್ನರ್ ಪಾರ್ಟಿ ಸಕ್ಸಸ್ ಆಗಿದೆ. ಬೆಳಗಾವಿಯಲ್ಲಿ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಿಎಂ ಮೊದಲ ಬಾರಿಗೆ ಬೆಳಗಾವಿಗೆ ಬಂದು ಸಭೆ ನಡೆಸಿದ್ರು. ಮೊದಲ ಸಲ ಬಂದಿದ್ದರಿಂದ ಸ್ಥಳೀಯ ಶಾಸಕರಿಗೆ ಔತಣಕೂಟ. ಡಿನ್ನರ್ ಪಾರ್ಟಿಗೆ ವಿಶೇಷ ಹೆಸರನ್ನ ಕಲ್ಪಿಸುವ ಅವಶ್ಯಕತೆ ಇಲ್ಲ. ಸಹಜವಾದ ಔತಣಕೂಟ, ಎಲ್ಲರೂ ಖುಷಿಯಿಂದ ಭಾಗಿಯಾಗಿದ್ರು. ಡಿನ್ನರ್ ಪಾರ್ಟಿಯಲ್ಲಿ 23 ಶಾಸಕರು ಭಾಗಿಯಾಗಿದ್ರು. 140 ಕಾಂಗ್ರೆಸ್ ಶಾಸಕರ ಜೊತೆ ಸಿಎಂ ಒಳ್ಳೆಯ ಒಡನಾಟವನ್ನ ಹೊಂದಿದ್ದಾರೆ. ಬೆಳಗಾವಿಯಲ್ಲಿ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಶಿವಕುಮಾರ್ ಸಾಹೇಬರು ಮೊದಲನೇ ಬಾರಿಗೆ ಬೆಳಗಾವಿ ವಿಭಾಗೀಯ ಒಂದು ಪ್ರೋಗ್ರೆಸ್ ಪ್ರಗತಿ ಪರಿಶೀಲನಾ ಸಭೆಯನ್ನು ನಿನ್ನೆ ನಮ್ಮ ಸುವರ್ಣಸೌಧದಲ್ಲಿ ನಡೆಸಿದರು. ಎಲ್ಲ ಈ ಭಾಗದ ಶಾಸಕರು, ಸಂಸದರು, MLCಗಳು ಎಲ್ಲರೂ ಕೂಡ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಿದರು. ಈ ರಾಜ್ಯದ ರೆವಿನ್ಯೂ ಮಿನಿಸ್ಟರ್ ಇರ್ಬೋದು, MB ಪಾಟೀಲ್ ಸಾಹೇಬರು, ಖಂಡ್ರೆ ಸಾಹೇಬರು, ಪ್ರತಿಯೊಬ್ಬರು ಕೂಡ ಆ ಒಂದು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸಿದರು. ತದನಂತರ ಮೊದಲನೇ ಬಾರಿಗೆ ಬೆಳಗಾವಿಗೆ ಆಗಮಿಸಿದ್ದರಿಂದ ಸ್ಥಳೀಯ ಶಾಸಕರಿಗೆ ಒಂದು ಔತಣಕೂಟವನ್ನು ಕೂಡ ಅವರು ಆಯೋಜನೆ ಮಾಡ್ತಾರೆ. ಆ ಔತಣಕೂಟಕ್ಕೆ ಏನು ವಿಶೇಷ ಅದಕ್ಕೆ ಹೆಸರಿಡುವಂಥ ಅಥವಾ ಅದಕ್ಕೆ ಕಲ್ಪನೆ ಮಾಡುವಂಥ ಏನು ವಿಷಯ ಇರಲಿಲ್ಲ. ಸಹಜವಾದಂಥ ಔತಣಕೂಟ. ಎಲ್ಲ ಶಾಸಕರು ಬಂದು ಔತಣಕೂಟ ಸವಿದ್ರು. ಅವರು ಕೂಡ ಸಾಕಷ್ಟು ಖುಷಿಯಿಂದ ಎಲ್ಲ ಶಾಸಕರ ಜೊತೆ ಔತಣಕೂಟದಲ್ಲಿ ಭಾಗವಹಿಸಿದ್ರು. ಹೊಸ ಅರ್ಥ ಏನು ಬೇಡ, ಅವರು ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲೇಬೇಕಾಗುತ್ತೆ. ಈ 28ರ ಚುನಾವಣೆಯಲ್ಲಿ ತಲೆಯಲ್ಲಿಟ್ಟುಕೊಂಡು ಶಾಸಕರಿಗೆ ಯಾವ ರೀತಿ ನಾವು ಶಕ್ತಿ